ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 19, 19ನೇ ಅಧ್ಯಾಯ. 19ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಾಗ ಇಲ್ಲಿ ಐಗುಪ್ತದ ವಿಷಯವಾದ ದೈವೋಕ್ತಿ, ಪ್ರಾಫೆಸಿ ಕನ್ಸರ್ನಿಂಗ್ ಈಜಿಪ್ಟ್. ಮೊಟ್ಟ ಮೊದಲನೇದಾಗಿ ಇಸ್ರಾಯೇಲರಿಗೆ ತೊಂದರೆ ಕೊಟ್ಟಂಥವರು ಐಗುಪ್ತದವರು. ಇಸ್ರಾಯೇಲರಿಗೆ ಅಂತ ಹೇಳಿದರೆ ದೇವ ಜನರಿಗೆ ತೊಂದರೆ ಕೊಟ್ಟಂಥ ವ್ಯಕ್ತಿಗಳು. ಮತ್ತು ಎಷ್ಟು ಕಾಲ ಆ ರೀತಿಯಾಗಿ ಅವರು ತೊಂದರೆಗೆ ಒಳಪಟ್ಟಿದ್ದರು ಎಂಬುದಾಗಿ ನೋಡುವಾಗ ನಾವು ವಿಮೋಚನಕಾಂಡ 3ನೇ ಅಧ್ಯಾಯ ಮತ್ತು 12ನೇ ಅಧ್ಯಾಯದಲ್ಲಿ 2 ವಾಕ್ಯಗಳನ್ನು ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ನನ್ನ ನೆನಪಿಗೆ ಬಂದಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಹೌದು, ಇಸ್ರಾಯೇಲರು ಬಹಳ ಕಷ್ಟಪಡ್ತಾಯಿದ್ರು ಮತ್ತು ಬಹಳಷ್ಟು ಅವರು ದುರವಸ್ಥೆಯಲ್ಲಿ ಇದ್ದರು. ಅದರ ಬಗ್ಗೆ ದೇವರು 3ನೇ ಅಧ್ಯಾಯ 7ನೇ ವಚನದಲ್ಲಿ ಯೆಹೋವನು, ಅಂದರೆ ಅರ್ಥ ಇರುವಾತನೇ ಆಗಿದ್ದೇನೆ ಎಂಬಾತನು, ಅಥವಾ ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬಾತನು ಮೋಶೆಗೆ ಹೇಳುವಂಥ ಮಾತೇನೆಂದರೆ, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ವಾವ್! 9ನೇ ವಚನ ಇನ್ನೊಂದು ಮಾತು, ದೇವರು ಇಸ್ರಾಯೇಲರ ಬಗ್ಗೆ, ಅಂದರೆ ಐಗುಪ್ತ ದೇಶದಲ್ಲಿದ್ದಂಥ ಇಸ್ರಾಯೇಲರ ಬಗ್ಗೆ ಹೇಳುವಂಥ ಒಂದು ಮಾತು, ಇಸ್ರಾಯೇಲ್ಯರ ಕೂಗು ನನಗೆ ಮುಟ್ಟಿತು, ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ ಕಾರಣ ದೇವರು ಮೋಶೆಯನ್ನು ಕಳಿಸಬೇಕಾಯಿತು, ಐಗುಪ್ತದಿಂದ ತನ್ನ ಜನರನ್ನು ಬಿಡುಗಡೆ ಮಾಡ್ಕೊಂಡು ಬರಬೇಕಂತ. ಎಷ್ಟು ವರ್ಷ ಅವರು ಐಗುಪ್ತ ದೇಶದಲ್ಲಿ ಇದ್ದರು ಎಂಬುದಾಗಿ ನೋಡಿಬಿಡೋಣ ಬನ್ನಿರಿ. ವಿಮೋಚನಕಾಂಡ 12ನೇ ಅಧ್ಯಾಯ ಮತ್ತು ಇಸ್ರಾಯೇಲರು ಎಷ್ಟು ದಿನ ಇದ್ದರು ಎಂಬುದಾಗಿ ನೋಡುವಾಗ 40-41ನೇ ವಚನ, ಎಕ್ಸಡಸ್ 12:40 ಆನ್ವರ್ಡ್ಸ್. ವಿಮೋಚನಕಾಂಡ 12:40 ಇಸ್ರಾಯೇಲರು, ದೇವಜನರು, ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದದ್ದು 430 ವರ್ಷ. ಭಾಳ ವರ್ಷ ರೀ. ಹೌದು, ದೇವರು ಪ್ರವಾದಿನಿಯಾಗಿ ಅಬ್ರಹಾಮನಿಗೆ ಹೇಳಿದ ಮಾತು 430 ಅಂತ ಇರಲಿಲ್ಲ, ಸ್ವಲ್ಪ ಕಡಿಮೆನೇ ಇತ್ತು. ಆ ವಾಕ್ಯ ಕೂಡ ನಾವು ನೋಡಿಕೊಳ್ಳೋದು ಒಳ್ಳೆಯದು. 15ನೇ ಅಧ್ಯಾಯ ನಾವು ಆದಿಕಾಂಡದಲ್ಲಿ ನೋಡುವಾಗ ದೇವರು ಎಷ್ಟು ವರ್ಷ ಇಸ್ರಾಯೇಲರು ಐಗುಪ್ತದಲ್ಲಿ ಇರ್ತಾರೆ ಎಂಬ ಮಾತನ್ನು ಹೇಳಿದಾಗ ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನು ನೋಡ್ಕೊಳ್ಳೋಣ. 15ನೇ ಅಧ್ಯಾಯ ನಾವು ನೋಡುವಾಗ ಅಲ್ಲಿ 15 ಆದಿಕಾಂಡ ಮತ್ತು 13ನೇ ವಚನ, 400 ವರ್ಷಗಳು ಆ ದೇಶದವರಿಂದ ಬಾಧೆ ಪಡುವರು. 400 ಅಂದರೆ ಭಾಳ ವರ್ಷ ಆಯಿತು. ಆದರೆ 30 ವರ್ಷ ವ್ಯತ್ಯಾಸ ಇಲ್ಲಿ ಬರ್ತದೆ. ಅದಕ್ಕೆ ಬಹುಶಃ ಒಂದು ಕಾರಣ, ಮೋಶೆ ಸಿದ್ಧವಾಗಲಿಲ್ಲ, ಆದ ಕಾರಣ 30 ವರ್ಷ ಲೇಟ್ ಆಯಿತು
ಎಂಬುದಾಗಿ ನೋಡ್ಬೋದು. ಒಬ್ಬ ದೇವರ ಸೇವಕನು ಸಿದ್ಧವಾಗದಿದ್ದರೆ ದೇವರ ಕಾರ್ಯ ತಡವಾಗ್ತದೆ. ಸರಿ, ಈಗ ಯೆಶಾಯನ ಗ್ರಂಥಕ್ಕೆ ಬರೋಣ. ಐಗುಪ್ತದವರ ವಿಷಯವಾದಂಥ ಒಂದು ದೈವೋಕ್ತಿ, ಅವರ ಹಿನ್ನೆಲೆ ನಾವು ನೋಡಿದ್ವಿ. ಮೋಶೆ ಐಗುಪ್ತ ದೇಶದಲ್ಲಿ ಬಹಳಷ್ಟು ಕಲಿತಂಥ ವ್ಯಕ್ತಿ ಆಗಿದ್ದ. ಅಂಥ ಒಂದು ಜನರ ವಿರುದ್ಧವಾಗಿ ಈಗ ದೇವರು ಮಾತಾಡಬೇಕಾಗ್ತದೆ. ಮತ್ತು 4ನೇ ವಚನ 19, 4ನೇ ವಚನ, ಸೇನಾಧೀಶ್ವರನಾದ ಯೆಹೋವನು ನುಡಿಯುತ್ತಿದ್ದಾನೆ. ಅದೇನೆಂದರೆ, ಇದಲ್ಲದೆ ಐಗುಪ್ತರನ್ನು ಕ್ರೂರನಾದ ಒಡೆಯನ ಕೈಗೆ ಒಪ್ಪಿಸುವೇನು. ಹೌದು, ಅಂದ ಹಾಗೆ ಐಗುಪ್ತ ಎಂಬ ಪದ ಮೂಲ ಭಾಷೆಯಲ್ಲಿ ಐಗುಪ್ತ ಅಂತಿಲ್ಲ, ಮೂಲ ಭಾಷೆಯಲ್ಲಿ ಮಿಜ್ರಾಹೀಮ್ ಅಂತಿದೆ. ಮಿಜ್ರಾಹೀಮ್ ಅದು ಐಗುಪ್ತದ ಹೆಸರು ಹೀಬ್ರೂ ಭಾಷೆಯಲ್ಲಿ. ಮಿಜ್ರಾಹೀಮ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಅರ್ಥ ಏನಂದರೆ, ಈ ಮಿಜ್ರಾಯೀಮ್ ಎಂಬಂಥ ಪದ ಅಥವಾ ಐಗುಪ್ತ ಅಥವಾ ಇಂಗ್ಲೀಷ್ನಲ್ಲಿ ಈಜಿಪ್ಟ್ ಅಂತ ಹೇಳ್ಬಿಟ್ಟು, ಅದರ ಅರ್ಥ ಬಂದು ಪರಿಮಿತಿ, ಸೀಮೆ, ಬಾರ್ಡರ್, ಲಿಮಿಟ್, ಅಥವಾ ಚೀಲಗಳನ್ನು ಅಡ್ಡಿಯಾಗಿ ಹಾಕುವುದು, ಪುಟ್ ಬ್ಯಾಗ್ಸ್. ಇನ್ನೊಂದು ಅರ್ಥ ಐಗುಪ್ತ ಅಂತ ಹೇಳಿದರೆ ಸಂಕಟ ಅಂತ ಕೂಡ ಒಂದು ಅರ್ಥ ಆಗ್ತದೆ. ಆದರೆ ಹೆಚ್ಚಾಗಿ ತೆಗೆದುಕೊಳ್ಳುವಂಥ ಹುದುವಾದ ಅರ್ಥ ಬಂದು ಒಂದು ಸೀಮೆ, ಒಂದು ಕೋಟೆ ಇದ್ದ ಹಾಗೆ. ಹೌದು, ಇದರಲ್ಲಿ ಐಗುಪ್ತದ ವಿಷಯವಾಗಿ ಅವರಿಗೆ ಶೋಕವಾಗುವುದು, ಅವರು ಪ್ರಲಾಪಿಸುವಂಥವರು. ಫರೋಹನನ ವಿಷಯವಾಗಿ, ಫರೋಹನ್ ಅಂತ ಹೇಳುವಾಗ ಐಗುಪ್ತದ ಅರಸನು, ಮತ್ತು ಅದೇ ಸಂದರ್ಭದಲ್ಲಿ ಅವರ ವಿಷಯವಾಗಿ ದೇವರು ಎಷ್ಟೊಂದು ಸಾರಿ ಸೇನಾಧೀಶ್ವರನಾದ ಯೆಹೋವನು, ಯೆಹೋವನಂತ 1ನೇ ವಚನ, ಯೆಹೋವನಂತ 4ನೇ ವಚನ, ದೇವರ ಬಗ್ಗೆ 12ನೇ ವಚನ, 14ನೇ ವಚನ, 16ನೇ ವಚನ, 17ನೇ ವಚನ, 18ನೇ ವಚನ, 19ನೇ ವಚನ, 20ನೇ ವಚನ ಮತ್ತು 21ನೇ ವಚನ. ಈ ರೀತಿಯಾಗಿ ಸುಮಾರು 10ಕ್ಕಿಂತಲೂ ಹೆಚ್ಚು ಬಾರಿ ದೇವರ ವಿಷಯದಲ್ಲಿ, ಐಗುಪ್ತ ಅಂತ ಹೇಳಿದ್ರು ಕೂಡ ಹೆಚ್ಚಾಗಿ ದೇವ್ರ ಬಗ್ಗೆನೇ ಇದೆ. ಯಾರೋ ಒಬ್ಬರು ಎಸ್ತೇರ್ ಗ್ರಂಥದ ಬಗ್ಗೆ ಹೇಳಿದ ಮಾತು ನೆನಪಿಗೆ ಬರುತ್ತಿದೆ. ಅದೇನಂತ ಹೇಳಿದರೆ, ದೇವರು ಎಂಬ ಪದ ಎಸ್ತೇರ್ ಪುಸ್ತಕದಲ್ಲಿ ಸ್ಪಷ್ಟವಾಗಿಲ್ಲ. ಆದರೆ ಆ ದೇವರ ಹೆಸರು ಆ ಪುಸ್ತಕದಲ್ಲಿ ಇಲ್ಲದಿದ್ದರೂ ಕೂಡ ದೇವರ ಹಸ್ತ, ದೇವರ ಬೆರಳು, ದೇವರ ಕಾರ್ಯ ಆ ಪುಸ್ತಕದಲ್ಲಿದೆ. ಮೊನ್ನೆ ಒಬ್ಬರು ಹೀಬ್ರೂ ಬೈಬಲ್ನಿಂದ ದೇವರ ಹೆಸರು ಎಸ್ತೇರ್ ಪುಸ್ತಕದಲ್ಲಿ ಇಲ್ಲ ಅಂತ ಯಾರು ಹೇಳಿದರು, ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ರೀತಿಯಲ್ಲಿ, ಅಂದರೆ ಅವ್ರದ್ದೇ ಆದ ವಿಧಾನದಲ್ಲಿ ತೋರಿಸಿದ್ರು. ಎಷ್ಟು ಸಾರಿ ಇದೆ ದೇವ್ರ ಹೆಸರು ನೋಡ್ರಿ ಎಂಬುದಾಗಿ ನಮಗೆ ತೋರಿಸ್ಕೊಟ್ರು. ಆಶ್ಚರ್ಯ. ಸರಿ, ಇರಲಿ. ಐಗುಪ್ತದ ಬಗ್ಗೆ ನಾವು ನೋಡೋಣ. ಹೌದು, ಐಗುಪ್ತದ ವಿಷಯವಾಗಿ ನೋಡುವಾಗ 22ನೇ ವಚನ ನಾನು ಓದಲೇಬೇಕು. ಅದರಲ್ಲಿ ಈ ರೀತಿಯಾಗಿದೆ, ಇದಲ್ಲದೆ ಯೆಹೋವನು ಐಗುಪ್ತರನ್ನು ಹೊಡೆಯುವನು. 430 ವರ್ಷಗಳು ಐಗುಪ್ತರು, ಮಿಜ್ರಾಯೀಮ್ನವರು ಅಥವಾ ಈಜಿಪ್ಟಿನವರು ಇಸ್ರಾಯೇಲರಿಗೆ, ದೇವ ಜನರಿಗೆ ಹೊಡೆದರು. ಆ ರೀತಿಯಾಗಿ ಹೊಡೆದಾಗ ಆ ದೇವರು ಕೂಡ ಅವರ ವಿಷಯದಲ್ಲಿ ಏನಾದರೂ ಮಾಡಬೇಕಲ್ವ? ಯಾಕಂದರೆ ದೇವರು ನ್ಯಾಯವಂತನಾಗಿದ್ದಾನೆ. ಮತ್ತು ನ್ಯಾಯವಂತನಾಗಿರುವಂಥ ದೇವರು ಏನಾದರೂ ಮಾಡಲೇಬೇಕು, ಸುಮ್ಮನೆ ಇರುವುದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ
ಐಗುಪ್ತದ ಬಗ್ಗೆ ನೋಡುವಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಿದೆ. ಅದು ಜಕರಿಯ 2ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ. ನೋಡೋಣ, ಅದನ್ನೇ ಹುಡುಕ್ತಾ ಇದ್ದೀನಿ. 2ನೇ ಅಧ್ಯಾಯ ಮತ್ತು 8ನೇ ವಚನ. ಹೌದು, ಅದರಲ್ಲಿ ಹೀಗಿದೆ: ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ. ಹೌದು, ಆದ ಕಾರಣ ತನ್ನ ಪ್ರಸಿದ್ಧಿಗಾಗಿ ನನ್ನನ್ನು ಕಳಿಸಿದ ಸೇನಾಧೀಶ್ವರ ಯೆಹೋವನು ನಿಮ್ಮನ್ನು ಸೂರೆ ಮಾಡಿದ ಜನಾಂಗಗಳ ವಿಷಯವಾಗಿ, ಆಹಾ, ನಾನು ಇವರ ಮೇಲೆ ಕೈ ಬೀಸುವೆನು. ಅಂದರೆ ನ್ಯಾಯ ತೀರ್ಪು. ಈಜಿಪ್ಟಿನವರು ಅಥವಾ ಮಿಶ್ರಾಯಿಮಿನವರು ಅಥವಾ ಐಗುಪ್ತದವರು ದೇವಜನರನ್ನು ಹಿಂಸಿಸಿದ್ದಕ್ಕಾಗಿ ಇಲ್ಲಿ ದೇವರು ಅವರಿಗೆ ಐಗುಪ್ತರನ್ನು ಹೊಡೆಯುವನು, ಗಾಯ ಮಾಡಿ ವಾಸಿ ಮಾಡುವವನಾಗಿಯೇ ಹೊಡೆಯುವನು. ವಾವ್ ವಾವ್ ವಾವ್, ಆಶ್ಚರ್ಯ! ದೇವರು ಐಗುಪ್ತರನ್ನು ಹೊಡೆಯುವೇನು ಅಂತ ಅಷ್ಟೇ ಇದ್ದಿದ್ರೆ ಸಾಕಾಗಿರ್ತಿತ್ತು. ಯಾಕಂದರೆ ಎಲ್ಲ ದೇಶಗಳಿಗೆ ದಂಡನೆ ದೇವರು ಕೊಡ್ತಾ ಇದ್ದಾರೆ, ತೀರ್ಪು ಮಾಡ್ತಿದ್ದಾರೆ. ಆದರೆ ತೀರ್ಪು ಮಾಡೋದರಲ್ಲಿಯೂ ದೇವರ ಒಂದು ಕರುಣೆ, ದೇವರ ಒಂದು ಪ್ರೀತಿ, ದೇವರ ಒಂದು ದಯೆ ನಾವು ನೋಡ್ತೇವೆ. ಹೇಗೆ ದೇವರು ಐಗುಪ್ತರನ್ನು ಹೊಡೆಯುತ್ತಾನಂತ ನೋಡುವಾಗ, ಗಾಯ ಮಾಡಿ ವಾಸಿ ಮಾಡುವವನಾಗಿಯೇ ಹೊಡೆಯುವೆನು. ಅಂದರೆ ಗಾಯ ಮಾಡೋದು ನಾನೇ, ಗಾಯ ವಾಸಿ ಮಾಡುವುದು ನಾನೇ ಎಂಬ ಅರ್ಥದಿಂದ ದೇವರು ಮಾತಾಡ್ತಿದ್ದಾರೆ. ಅವರು ಅಂದ ಹಾಗೆ 19ನೇ ಅಧ್ಯಾಯ ಯೆಶಾಯನ ಗ್ರಂಥ 22ನೇ ವಚನವನ್ನು ನೋಡ್ತಿದ್ದೇವೆ. ಅಂದ ಹಾಗೆ ಅವರು ಅಂತ ಹೇಳುವಾಗ ಐಗುಪ್ತರು ಯೆಹೋವನ ಕಡೆಗೆ ತಿರುಗಿಕೊಳ್ಳುವರು. ವಾವ್! ಯಾರು ದೇವ್ರ ಕಡೆ ತಿರುಗಿಕೊಳ್ತಾರೆ? ಐಗುಪ್ತ್ಯರು. ಆತನು ಅಂದರೆ ಐಗುಪ್ತರ ವಿಜ್ಞಾಪನೆಯನ್ನು ಲಾಲಿಸಿ ಅವರನ್ನು ಗುಣಪಡಿಸುವನು. ಎಷ್ಟು ಒಳ್ಳೆ ದೇವರು! ಇದೆಲ್ಲ ಐಗುಪ್ತರ ವಿಷಯವಾಗಿದೆ. 19ನೇ ಅಧ್ಯಾಯ ಮತ್ತು 20ನೇ ಅಧ್ಯಾಯ. ದೇವರವರನ್ನು ಹೊಡೆದು ಅವರು ತನ್ನ ಕಡೆ ತಿರುಗಿಕೊಂಡ ಮೇಲೆ ಐಗುಪ್ತರ ವಿಜ್ಞಾಪನೆಯನ್ನು ಲಾಲಿಸಿ ಐಗುಪ್ತರನ್ನು ಗುಣಪಡಿಸಿ, ಇವೆಲ್ಲ ಆದಾಗ ಏನಾಗ್ತದೆ? 23ನೇ ವಚನ, ಯೆಶಾಯ 19:23. ಆ ದಿನದಲ್ಲಿ ಐಗುಪ್ತದಿಂದ ಅಶ್ಶೂರ್ಯಕ್ಕೂ ಹೋಗುವ ರಾಜಮಾರ್ಗವಿರುವುದು. ಅಶ್ಶೂರ್ಯರು ಐಗುಪ್ತಕ್ಕೂ, ಐಗುಪ್ತ್ಯರು ಅಶ್ಶೂರ್ಯಕ್ಕೂ ಹೋಗಿ ಬರುತ್ತಿರುವರು. ಐಗುಪ್ತ್ಯರು ಅಶ್ಶೂರ್ಯರೊಂದಿಗೆ ಯೆಹೋವನನ್ನು ಸೇವಿಸುವರು. ವಾವ್! ಆಶ್ಚರ್ಯ! ಹೌದು, ಅಶ್ಶೂರ್ಯಕ್ಕೆ ವಿರುದ್ಧವಾದಂಥ ಒಂದು ದೈವೋಕ್ತಿ 17ನೇ ಅಧ್ಯಾಯದಲ್ಲಿ ದೇವರು ಕೊಟ್ಟದ್ದು ಆಯಿತು. ಆದರೂ ಕೂಡ ದೇವರು ಶಿಕ್ಷೆ ಕೊಡುವಂಥವರೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ತಾರೆ. ಆಶ್ಚರ್ಯ! ಅನ್ಯರಾಗಿದ್ದರು, ದೇವಜನರಾಗಿದ್ದರು, ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ದೇವರ ಮಹಾಕಾರ್ಯದು ದೇವರಿಂದಲೇ ಇದು ಆಯ್ತಂತ ಹೇಳ್ಬೋದು. ಕೊನೆಯದಾಗಿ 24ನೇ ವಚನದಲ್ಲಿ ನಾವು ನೋಡುವಾಗ, ಆ ದಿನದಲ್ಲಿ ಇಸ್ರಾಯೇಲು ಐಗುಪ್ತ ಅಶ್ಶೂರ್ಯಗಳೊಂದಿಗೆ ಕಲೆತು ಈ ಮೂರು ಲೋಕದ ಮಧ್ಯದಲ್ಲಿ ಆಶೀರ್ವಾದದ ನಿಧಿಯಾಗುವವು. ವಾವ್! ಈಗ ಹೇಗಿದೆ ಕ್ರಮ? ಇಸ್ರಾಯೇಲು ಒಂದು ಮೊದಲು,
ಐಗುಪ್ತ 2, ಎರಡನೇದು. ಅಶ್ಶೂರ್ಯ 3, ಮೂರನೇದು. ಇಸ್ರಾಯೇಲ್, ಅಶ್ಶೂರ್ಯ, ಇಸ್ರಾಯೇಲು, ಐಗುಪ್ತ, ಅಶ್ಶೂರ್ಯ. ಇಸ್ರೇಲ್, ಈಜಿಪ್ಟ್ ಆ್ಯಂಡ್ ಅಸಿರಿಯಾ. ಈ 3 ಆಶೀರ್ವಾದವಾಗಿರ್ತದಂತೆ. ದೇವರು ಒಂದು ವೇಳೆ ಅವರಿಗೆ ಮುಟ್ಟುವಾಗ, ಅವರನ್ನು ದಂಡಿಸುವಾಗ, ಅವ್ರಿಗೆ ತೀರ್ಪು ಮಾಡುವಾಗ ನೋಡ್ರಿ, ದೇವರ ಕಡೆ ತಿರುಗಿ ಬಿಡ್ತಾರೆ. 3 ಆಶೀರ್ವಾದ ನಿಧಿಯಾಗಿರ್ಬೋದು. ಈಗ 25ನೇ ವಚನದಲ್ಲಿ ಆರ್ಡರ್, ಕ್ರಮ ಚೇಂಜ್ ಆಗ್ತೈತೆ, ಗಮನಿಸಿರಿ. 25ನೇ ವಚನ, 19ನೇ ಅಧ್ಯಾಯ ಯೆಶಾಯ 25. ನನ್ನ ಪ್ರಜೆಯಾದ ಐಗುಪ್ತಕ್ಕೂ, ಮೊದಲು ಯಾರು? ಐಗುಪ್ತ. ನನ್ನ ಸೃಷ್ಟಿಯಾದ ಅಶ್ಶೂರ್ಯಕ್ಕೂ, ಎರಡನೇದು ಯಾರು? ಅಶ್ಶೂರ್ಯ. ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲಿಗೂ, ಮೂರನೇದು ಯಾರು? ಇಸ್ರೇಲ್. ಮೊದಲು ಐಗುಪ್ತ, ಎರಡನೇದು ಅಶ್ಶೂರ್ಯ, ಮೂರನೇದು ಇಸ್ರಾಯೇಲ್. ಆದರೆ ಆಶ್ಚರ್ಯ, ಯಾವಾಗಲೂ ದೇವರು ನನ್ನ ಪ್ರಜೆ, ನನ್ನ ಪ್ರಜೆ, ನನ್ನ ಪ್ರಜೆ ಅಂತ ಹೇಳ್ತಾ ಇದ್ದಿದ್ದು ಇಸ್ರಾಯೇಲ್ಗೆ ಮಾತ್ರ. ಆದರೆ ಈಗ ಮೊದಲನೇ ಸಾರಿ ದೇವರು ಹೇಳುವಂಥ ಒಂದು ಮಾತು ಐಗುಪ್ತಕ್ಕೆ, ಈಜಿಪ್ಟಿಗೆ, ಮಿಜ್ರಾಯಿಮ್ಗೆ ದೇವರು ಹೇಳ್ತಾ ಇರುವಂಥ ಮಾತು, ನನ್ನ ಪ್ರಜೆಯಾದ ಐಗುಪ್ತ, ನನ್ನ ಸೃಷ್ಟಿಯಾದ ಅಶ್ಶೂರ್ಯ, ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲರಿಗೂ ಶುಭವಾಗಲಿ ಎಂದು ಸೇನಾಧೀಶ್ವರ ಯೆಹೋವನು ಅವುಗಳನ್ನು ಆಶೀರ್ವದಿಸಿದ್ದಾನಷ್ಟೇ. ದೇವರ ಆಶೀರ್ವಾದ ಐಗುಪ್ತಕ್ಕೆ, ದೇವರ ಆಶೀರ್ವಾದ ಅಶ್ಶೂರ್ಯಕ್ಕೆ, ದೇವರ ಆಶೀರ್ವಾದ ಇಸ್ರಾಯೇಲ್ಗೆ. ಐಗುಪ್ತವನ್ನು ಆಶೀರ್ವದಿಸಿದ ದೇವರು ನಮ್ಮನ್ನು ಆಶೀರ್ವದಿಸೋದಿಲ್ಲವೋ? ಅಶ್ಶೂರ್ಯವನ್ನು ಆಶೀರ್ವದಿಸಿದ ದೇವರು ನಮಗೆ ಆಶೀರ್ವದಿಸೋದಿಲ್ಲವೋ? ಇಸ್ರಾಯೇಲನ್ನು ಆಶೀರ್ವದಿಸಿದ ದೇವರು ನಮ್ಮನ್ನು ಆಶೀರ್ವದಿಸೋದಿಲ್ಲವೋ? ನಿಶ್ಚಯವಾಗಿ ಆಶೀರ್ವದಿಸ್ತಾನೆ. ಅದರ ಆಶೀರ್ವಾದದ ಚಾವಿ ಕ್ರಿಸ್ತನು. 19ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.